ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲ ಚಿರಪರಿತರು ನೇರ ನೋಡಿ ಸಂವಾದದಲ್ಲಿ ನಾನು ಬಹುಶಃ ಅವ್ರ ಜೊತೆ ಜಾಸ್ತಿ ಒಡನಾಟ ಇಲ್ಲ ಆದರೂ ಯಥೇಚ್ಛವಾಗಿ ನಾನು ನ್ಯೂಸ್ ನೋಡ್ತಕ್ಕಂಥ ಯಾವುದಾದ್ರೂ ಒಂದು ಇದ್ದರೆ ಅದು ಗೋಪಿನಾಥ್ ಅವ್ರ ನ್ಯೂಸು. ನಾನು ತುಂಬ ನೋಡ್ತೀನಿ ಅವ್ರನ್ನ. ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ಈ ಮಾತಿನ ಸಂದರ್ಭದಲ್ಲಿ ಹೇಳ್ಬೇಕಂದಿಷ್ಟು ನಾನು ಅವ್ರ ಫ್ಯಾನ್, ಯಾಕೆಂದರೆ ನ್ಯೂಸಲ್ಲಿ ನಿಮ್ಮ ಫ್ಯಾನ್ ಹೌದಲ್ವ. ಸೊ ನಮ್ಮ ಗೋಪಿನಾಥ್ ಅವರೇ ಹಾಗೂ ಮುನ್ರಾಜಣ್ಣವರೇ, ಚಂದ್ರು ಅವರೇ, ಮುನೇಶ್ ಅವರೇ, ರಘುಪತಣ್ಣವರೇ, ನಮ್ಮ ಪೆತಾಂಡ್ಲಿಪಲ್ಲಿ ಶಂಕರ್ ಅವರೇ, ನಮ್ಮ ಹರೀಶ್ ಅವರೇ, ನಮ್ಮ ಕಂಟ್ರಾಕ್ಟರ್ ವರದಪ್ಪ ಅವರೇ, ನಮ್ಮೆಲ್ಲರ ನೆಚ್ಚಿನ ದಂಡಾಧಿಕಾರಿ ನಮ್ಮ ವೆಂಕಟಾಚಲಪತಿ ಅವರೇ, NRS ಸತ್ಯ ಅವರೇ, ನಮ್ಮ ಮೇಡಮ್ ಅವರೇ, ನಮ್ಮ ಪ್ರಭಾಕರ್ ಅವರೇ, ನಮ್ಮ ಸೀನಣ್ಣವರೇ, ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಹಾಗೂ ವಿಶೇಷವಾಗಿ ರೈತರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಎಲ್ಲ ನಮ್ಮ ರೈತ ಮಿತ್ರರಿಗೆ, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಇವತ್ತು ಕಾರ್ಯನಿರತ ಪತ್ರಕರ್ತರ ಕುಟುಂಬದ ಎಲ್ಲ ಬಂದಿದ್ದೀರಿ. ನಿಮ್ಮೆಲ್ಲ ಕುಟುಂಬದವರೆಗೂ, ಎಲ್ಲ ನನ್ನ ಮಕ್ಕಳಿಗೂ, ಅಂದರೆ ಚಿಕ್ಕ ಮಕ್ಕಳಿಗೂ ನಿಮ್ಮ ಶಾಸಕರು ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ನಾನೊಂದು ವಿಶೇಷವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಲೈಫಲ್ಲಿ ಹರಾತೂರಿಯಲ್ಲಿ ಯಾವತ್ತೂ ಎದ್ದೋಗಿಲ್ಲ. ಯಾವತ್ತೂ ಸನ್ನಿವೇಶ ಇದೆಯಾ? ಯಾವತ್ತು ಹರಾತೂರಿಯಲ್ಲಿ ಯಾವತ್ತು ನಾನು ಎದ್ದೋಗಿಲ್ಲ. ನಾನು ಏನು ಕೆಲಸ ಮಾಡ್ತೀನೋ ಅದು ಸಂಪೂರ್ಣ ಮಾಡ್ತೀನಿ. ಬಹುಶಃ ಅದು ಊಟ ಆದರೂ ಪರವಾಗಿಲ್ಲ, ಏನೇ ಆಗಿ ಪರವಾಗಿಲ್ಲ, ಸಂಪೂರ್ಣ ಮಾಡ್ತೀನಿ. ನನ್ನ ಲೈಫಲ್ಲಿ ಊಟ ಮಾಡ್ಬೇಕಾದ್ರೆ ಯಾವತ್ತೂ ಊಟ ಬಿಟ್ಟು ಎದ್ದೋಗಿಲ್ಲ. ಅದು ಎದ್ದೋಗ್ಬಾರ್ದು. ಬರೀ ತಟ್ಟೆಯಲ್ಲಿ ಯಾವತ್ತೂ ನನ್ನ ಕೈ ತೊಳೆದಿಲ್ಲ, ಅಂದರೆ ನಾನು ಬಿಟ್ಟೋಗಿಲ್ಲ. ಅವತ್ತು ಕೆಲವು ಸಿದ್ಧಾಂತಗಳನ್ನು ನಾನು ಬೆಳೆಸ್ಕೊಂಡು ಬಂದಿದ್ದಕ್ಕೆ, ನಾನು 38ನೇ ವರ್ಷಕ್ಕೆ ಶಾಸಕನಾಗಿರೋದು. ನಾನು ಕೆಲವು ಸಿದ್ಧಾಂತಗಳನ್ನು ಬೆಳೆಸ್ಕೊಂಡು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ನಾನು ಇವತ್ತು ಅನ್ಕೊಂಡಿಲ್ಲ ನಾನು ಶಾಸಕನಾಗ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಯಾಕೆಂತಂದರೆ ಇದೇ ತಮಕ ಇಂಡಸ್ಟ್ರಿಯದಲ್ಲಿ SLC ಎಕ್ಸಾಮ್ ಆದಮೇಲೆ 3 ತಿಂಗಳು ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿ ನಾನು ನೆಕ್ಸ್ಟ್ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಅದೇ SLC ಎಕ್ಸಾಮ್ ಮಾಡಬೇಕಾದ್ರೆ 8th 9th ಅಮ್ಮಾರ್ಪೇಟೆಯಲ್ಲಿ ಸರ್ಕಲಲ್ಲಿ ಒಂದು ಮರದ ಕೆಳಗಡೆ STD ಬೂತಲ್ಲಿ ಕೆಲಸ ಮಾಡಿ ನಾನು 3 ವರ್ಷ ಓದ್ಕೊಂಡವನು. ಅದೇ SLC ಆದಮೇಲೆ PUC ಮಾಡಬೇಕಾದ್ರೆ ಕೋರಮಂಗಲ ಶರಣ ಸ್ಟುಡಿಯೋದಲ್ಲಿ ಒಬ್ಬ ಲೈಟ್ ಬಾಯ್ ಆಗಿ ಸ್ಟುಡಿಯೋದಲ್ಲಿ ಕೆಲಸ ಮಾಡಿಕೊಂಡು PUC ಮುಗಿಸ್ದನು. ಡಿಗ್ರಿ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ಕೊಂಡು ಡಿಗ್ರಿ ಮುಗಿಸ್ತಾನು. ಇವತ್ತು ನನ್ನ ತಂದೆ ತಾಯಿ ಇಲ್ಲದೆ ಇರ್ಬೋದು, ಅವ್ರು ಹೊತ್ತಿರ್ತಕ್ಕಂಥ ಆಶೆಗಳನ್ನು, ನಾನು ಕಟ್ಟಿರ್ತಕ್ಕಂಥ ಕನಸುಗಳನ್ನು ನಾನು ನೆರವೇರಿಸ್ಕೊಂತ ನನಗೆ ಯಾರೂ ಹಿಂದೆ ಇಲ್ಲ. ಇವತ್ತು ಮುಂದಿನ ದಿವಸ ನಾನು ಇವತ್ತು ನಮ್ಮ ಗೋಪಣ್ಣವರು ಇವತ್ತು ವ್ಯಕ್ತಪಡಿಸಿದ್ದಾರೆ, ಖಂಡಿತವಾಗ್ಲೂ ನಾನು ಒಂದೊಂದನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಂಡ ಮುಳುಬಾಗಲು, ನಾನು ಯಾವ ಜಾತಿಗೂ ಸೇರಿದನಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಇವನು ಈ ಜಾತಿಯವನು, ಆ ಜಾತಿಯವನು, ಅವ್ನು ದೊಡ್ಡ ಬಟ್ಟವನು, ಚಿಕ್ಕ ಬಡಗಲವನು ಅಲ್ಲ. ನಾನೊಬ್ಬ ಶಾಸಕ. ನಾನೇನು ಮುಳಬಾಗಲ ತಾಲೂಕಿಗೆ ಕನಸುಗಳನ್ನು ಹೊತ್ಕೊಂಡ್ಬಂದಿದ್ದೀನಿ. ಆ ಕನಸುಗಳನ್ನ ನೆರವೇರಿಸಲಿಕ್ಕೆ ನಾನು ಇದ್ದೀನಿ. ಬಹುಶಃ ತಡವಾಗಿರ್ಬೋದು, ಬಟ್ ನನಗೆ ಮುಂದಿನ ದಿವಸ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭರವಸೆ, ನನ್ನ ಭ್ರಮೆ ನನಗೆ ಖಂಡಿತವಾಗಲಿದೆ. ನಾನು ನಿರಂತರ ರಾಜಕಾರಣ ಆಗಬೇಕು, ಇಲ್ಲ ಇದು ಮಾಡಬೇಕು ಅಂತ ಬಂದಿಲ್ಲ. ನಾನು ಒಬ್ಬ ಉದ್ಯಮಿಯಾಗಿ 7 ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 7 ಸಂಸ್ಥೆ ಕಟ್ಟಿ 12,000 ಜನ ಎಂಪ್ಲಾಯೀಸ್ ನನ್ನ ಕಂಪ್ನಿ ಕೆಲಸ ಮಾಡ್ತಾವೆ. ಇವತ್ತು 12,000 ಕುಟುಂಬಗಳಿಗೆ ಇವತ್ತು ನಾನು ಇದಾಗಿದ್ದೀನಿ. ಇಲ್ಲೇನೋ ರಾಜಕಾರಣ ಬರಬೇಕು, ಇಲ್ಲಿ ಕಿರೀಟ ಹೊತ್ಕೊಬೇಕು, ಇಲ್ಲ ಹಾರ ಹಾಕೊಬೇಕು ಅನ್ನೋ ಪ್ರಶಂಸೆ ಇವತ್ತು ನನ್ನ ಲೈಫಲ್ಲಿ ಬಂದಿಲ್ಲ ಅಣ್ಣ. ಅವತ್ತೆ ಮುಳುಬಾಗಲನ್ನು ಏನು ಮಾಡ್ಬೇಕು ಅನ್ಕೊಂಡು ಬಂದಿದ್ದೀನೋ ಖಂಡಿತವಾಗ್ಲೂ ಹಂತವಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಆದರೆ ರಾಜ್ಯ ಸರ್ಕಾರ ಇವತ್ತು ಬಡಬಾತ್ಲಾಗಿದೆ ರಾಜ್ಯ ಸರ್ಕಾರ ಇವತ್ತು. ಯಾಕಂದರೆ ರಾಜ್ಯ ಸರ್ಕಾರದಲ್ಲಿ ಫಸ್ಟ್ ಆಫ್ ಆಲ್ ಅಮೌಂಟ್ ಇಲ್ಲ ಅಣ್ಣ. ರಾಜ್ಯ ಸರ್ಕಾರ ಅಮೌಂಟ್ ಇಲ್ಲದಕ್ಕೆ ಇವರು SC ST ಅಮೌಂಟ್ ತಿಂತಾ ಇದ್ದಾರೆ, ಮೈನಾರಿಟಿ ಅಮೌಂಟ್ ತಿಂತಿದ್ದಾರೆ. ಎಲ್ಲೆಲ್ಲಿ FD ಫಂಡ್, ಎಲ್ಲ FD ಫಂಡ್ ತೆಗಿತಾವ್ರೆ. ಯಾಕಂದರೆ ಅವ್ರ ಹತ್ರ ಅಮೌಂಟ್ ಇಲ್ಲ. ಒಂದು ವಿಷಯ ನೀವು ಥಿಂಕ್ ಮಾಡ್ಕೊಳ್ಳಿ. ನಾನು ರಾಜ್ಯ ಸರ್ಕಾರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನನಗೆ ಸಂಬಳ 50,000 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 50,000 ಬರ್ತಾ ಇದೆ. ನನ್ನ ಖರ್ಚು 80,000 ಆಗ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದರೆ 80,000 ಖರ್ಚು, ಆದಾಯ 50,000 ಬರ್ತಾ ಇದೆ. ಆ ಮಟ್ಟಕ್ಕೆ ದಿನೇ ನಮ್ಮೆಲ್ಲರೂ ಸಾಲಗಾರ ಮಾಡ್ತಾ ಇದೆ, ಸಾಲಕ್ಕೆ ತಳ್ತಾ ಇದೆ. ಆದರೆ ಈ ಮುಳಬಾಗಲಲ್ಲಿ ಹಿಂದೆ ಶಾಸಕರು ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ಕೇವಲ 1 ವರ್ಷದಲ್ಲಿ ನನ್ನದೇ ಅಂತ ಕನಸುಗಳನ್ನು ಹೊತ್ಕೊಂಡು ಬಂದಿದ್ದೀನಿ ಸರ್. ಅದು ಖಂಡಿತವಾಗ್ಲೂ ನೆರವೇರಿಸ್ತೀನಿ ಸರ್. ನಾನು ಹೇಳ್ತಾ ಇದ್ದೀನಿ, ಮುಳಬಾಗಲಿಂದ ಕೋಲಾರಕ್ಕೆ ಬಂದು ಶಾಸಕರಾಗಿ ಸಾಕು. ಒಂದು ಸರಿ ಶಾಸಕನಾಗಿದ್ದೀನಿ, ಒಳ್ಳೆ ಹೆಸರು ಮಾಡ್ಕೊಂಡು ಹೋದ್ರೆ ಸಾಕು. ಕಳಂಕ ಮುಕ್ತ ಒಬ್ಬ ಶಾಸಕನಾದ್ರೆ ಸಾಕು. ನಾನು ದಯವಿಟ್ಟು ಕಳಂಕ ಹೊತ್ಕೊಂಡು ಹೋಗಿರ್ತಕ್ಕಂಥ ಶಾಸಕನಾಗಿ ನಾನು ಹೊರಹೊಮ್ಮೋದು ಬೇಡ ಅಂತ ಹೇಳ್ತಾ, ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕಂಪ್ನಿಗಳಿದಾವೋ ಎಲ್ಲ ಕಂಪ್ನಿಗಳಿಗೂ ನಾನು ವಿಸಿಟ್ ಮಾಡಿ CSR ಫಂಡನ್ನು ನಾನು ಮುಳಬಾಗಲು ತರಲಿಕ್ಕೆ ಶತಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಈಗಾಗಲೇ ನಂಗ್ಲಿದಲ್ಲಿ
100 ಬೆಡ್ ಹಾಸ್ಪಿಟ್ಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲನ್ನು ಸುಮಾರು ಒಂದು 35 ಕೋಟಿಯಲ್ಲಿ ಶಂಕುಸ್ಥಾಪನೆಯನ್ನು ಸ್ಟಾರ್ಟ್ ಮಾಡಬೇಕು ಈ ವೀಕಲ್ಲಿ. ಅದೇ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಹಾಸ್ಪಿಟ್ಲನ್ನ ಇಲ್ಲಿ ಮಕ್ಕಳ ಹಾಸ್ಪಿಟ್ಲನ್ನ ಸ್ಟಾರ್ಟ್ ಮಾಡಿದ್ದೀವಿ. PUC ಮತ್ತು ಡಿಗ್ರಿ ಹಾಸ್ಟೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಥರ ಇದೇ 6 ತಿಂಗಳಲ್ಲಿ ಹೈಟೆಕ್ ಸ್ಟೇಡಿಯಂನ ನಾನು ಪೂಜೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಒಂದು 5,000 ರಿಂದ 6,000 ಜನ ಕೆಲಸ ಮಾಡಲಿಕ್ಕೆ ಫುಡ್ ಇಂಡಸ್ಟ್ರಿ ಅಂದರೆ ಏನು ಇವತ್ತು ಇಂಡಸ್ಟ್ರಿ ಲೇಟ್ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಫುಡ್ ಮಾಡಲಿಕ್ಕೆ ಒಂದು ಫ್ಯಾಕ್ಟ್ರಿನ ಆಲ್ರೆಡಿ ಮಾತುಕತೆ ಆಗಿ ಫೈನಲ್ ಹಂತಕ್ಕೆ ಬಂದಿದೆ. ಒಂದು ಇಂಡಸ್ಟ್ರಿ ಮಾಡೋಕ್ಕೆ ಮತ್ತು ಒಂದು ಹೈಟೆಕ್ ಒಂದು ಇದು ಏನು ನಮ್ಮ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆನ ಮಾಡಿದ್ವಿ. ಹಂತವಾಗಿ ಕೆಲಸಗಳನ್ನು ತೊಗೊಂಡು ಹೋಗ್ತಾ ಇದ್ವಿ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ ಅಂತೂ ಅಲ್ಲ, ಯೂಟ್ಯೂಬಲ್ಲಿ ಮಾತಾಡಿ ಸ್ಟಾರ್ ಆಗುವಂಥ ಸ್ಟಾರು ಅಂತಲ್ಲ. ನಾನು ಅಲ್ಟಿಮೇಟ್ಲಿ ನಾಳೆ ದಿವಸ ನಿಮ್ಮ ಹತ್ರ ಓಟಕ್ಕೆ ಅಂತ ಬಂದಾಗ ನನ್ನ ಕೆಲಸ ನಿಮಗೆ ಓಟ್ ಹಾಕಬೇಕು, ನನ್ನ ಕೆಲಸ ನಿಮಗೆ ಓಟ್ ಹಾಕಬೇಕು ಹೊರತು ಖಂಡಿತವಾಗ್ಲೂ ನನ್ನದೇ ಅಂತ ಕೆಲಸಗಳ ಒಂದು ಕನಸುಗಳನ್ನು ಹೊತ್ಕೊಂಡ್ಬಂದಿದ್ದೀನಿ. ಅದು ಖಂಡಿತವಾಗ್ಲೂ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ಅದೇ ರೀತಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಮ್ಮದು ಮಾಧ್ಯಮ ಅಂಗ. ಇವತ್ತು ಪ್ರಪಂಚದಲ್ಲಿ ಯಾರು ಏನೇ ಇರಲಿ ಕೂಡ ನಮಗೆ ಮನೆ ಬಾಗಿಲು ತೋರಿಸ್ತಕ್ಕಂಥ ಕರ್ತವ್ಯನ ನೀವು ಮಾಡ್ತಾಯಿದ್ದೀರಿ. ಸೊ ಆದರೆ ಈ ಮುಳಬಾಗಿಲು ತಾಲೂಕು ಒಂದು ಸ್ವಲ್ಪ ಡಿಫ್ರೆಂಟು. ನಾನು ಬಂದಾದ್ಮೇಲೆ ಗೊತ್ತಾಯಿತು ಇದು ಮುಳಬಾಗಿಲು ತಾಲೂಕಲ್ಲಿ ಹಿಂಗಂಗಿದೆ ಏನೇನಿದೆ ಅಂತ. ಒಂದು ಸುಮಾರು ಜನ ಎಲ್ಲ ಕೆಲಸ ಮನೆ ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ನನಗೆ ಒಂದು ಫೋನ್ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ, ಸೊ ದಯವಿಟ್ಟು ಬರಬೇಕು ಅಂದಾಗ ನಾನು ಹೇಳಿದೆ ಇವತ್ತಿನ ಡೇಟ್ ಇಟ್ಕೊಳ್ಳಿ, ನಾನು ಬಂದು 2 ಅವರ್ ನಿಮ್ಮ ಹತ್ರ ಕೂತ್ಕೊತೀನಿ, ಖಂಡಿತ ಕಾರ್ಯಕ್ರಮ ಸಕ್ಸಸ್ ಮಾಡ್ತೀನಿ, ನಿಮ್ಮ ಜೊತೆ ಹೋಗ್ತೀನಿ ಅಂತ ಹೇಳಿದೆ. ಬಟ್ ರಾತ್ರಿ ನಾನು ಥಿಂಕ್ ಮಾಡಿದೆ, ಮಕ್ಕಳು ಬರ್ತಾ ಇದ್ದಾರೆ, ಮಕ್ಕಳ ಕೈಯಲ್ಲಿ ಬರೀ ಕೈಯಲ್ಲಿ ಕೊಟ್ಟು ಕಳಿಸೋದು ಧರ್ಮ ಅಲ್ಲ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ನನ್ನ ಕಡೆಯಿಂದ 26 ಜನ ಮಕ್ಕಳಿಗೆ ಒಂದು 5,000 ರೂಪಾಯಿ ಇಲ್ಲಿ ಕೈಯಿಂದ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಸೊ ಜಸ್ಟ್ ಅದು ಹೆಲ್ಪ್ ಅಷ್ಟೇ. ಇದನ್ನೇನು ಬೇರೆ ರೀತಿ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಜಸ್ಟ್ ಮಕ್ಕಳು ಬರೀ ಕೈಯಲ್ಲಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಏನು ಇವತ್ತು ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ರಿಸೀವ್ ಮಾಡ್ಕೊಬೇಕಂತ ಕೇಳ್ತೀನಿ. ಇದು ನನ್ನ ಪರ್ಸ್ನಲ್ ಕಾಣಿಕೆ, ಇದು ನನ್ನ ಪರ್ಸ್ನಲ್ ಕಾಣಿಕೆ. ಎಲ್ಲ ಮಕ್ಕಳಿಗೂ ಹೆಲ್ಪ್ ಮಾಡಬೇಕಂತ ನನ್ನ ಕಡೆಯಿಂದ ನಿಮಗೆ ಮನವಿಯನ್ನು ಮಾಡ್ತೀನಿ. ಓಕೆ, ಫೋಟೋ ಏನು ಬೇಡ, ನಾನು ಮನವಿಯನ್ನು ಮಾಡ್ತೀನಿ. ಸೊ ಒಂದು ಮಾತು ಹೇಳ್ತೀನಿ ಅಣ್ಣ, ಕನಸು ಹೊತ್ಕೊಬೇಕು, ಕನಸು ಕಾಣಬೇಕು, ನಡೆಯುವಂಥ ಕನಸು ಕಾಣಬೇಕು. ನಾನೇನೋ ಚೇಂಜ್ ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ ಅನ್ನೋಕ್ಕೆ ನನ್ನ ಹತ್ರ ಸರ್ಕಾರ ಇಲ್ಲ. ಇವತ್ತು ನಾನು ನಿಮ್ಮನೆಲ್ಲ ಬರ್ತಾಯಿದ್ದೀನಿ, ನಿಮ್ಮಲ್ಲೇ ಊಟ ಮಾಡ್ತಾ ಅಲ್ಲೇ ಮಲ್ತಾ ಇದ್ದೀನಿ, ಜನ ಹತ್ರ ಹೋಗ್ತಾಯಿದ್ದೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಪ್ರತಿ ಪಂಚಾಯತಿಗೂ ನಾನು ಜನ ಹತ್ರ ಅಧಿಕಾರಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಅಧಿಕಾರಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಪ್ರತಿ ಪಂಚಾಯತಿಗೆ ಹೋಗ್ತಾಯಿದ್ದೀನಿ, ಅಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ನೆಮ್ಮದಿ ಇದೆ, ಜನರ ಮಧ್ಯೆ ಹೋಗ್ತಿದ್ದೀನಿ ಅನ್ನೋ ನೆಮ್ಮದಿ ಇದೆ. ನಾನು ಖಂಡಿತವಾಗ್ಲೂ ಅದೇ ಮುಂದುವರಿಸ್ತೀನಿ. ಮುಂದಿನ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ವಿಶೇಷವಾಗಿ ಮುಳುಬಾಗಿಲು ತಗೊಂಡಿರ್ತಕ್ಕಂಥ ಅಜೆಂಡಾನ ನಾನು ಕನಸು ಹೊತ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮುಂದೆ ತರ್ತೀನಿ ಅಂತ ಹೇಳ್ತಾ, ಈ ಮುಳುಬಾಗಿಲು ಅಭಿವೃದ್ಧಿ ಆಗಬೇಕು, ಒಬ್ಬ ಶಾಸಕರಿಂದ ಮಾತ್ರ ಸಾಧ್ಯ ಇಲ್ಲ, ಸರ್ವತೋಮುಖ ಅಭಿವೃದ್ಧಿ ಎಲ್ಲರಿಂದಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಮುಳುಬಾಗಿಲಲ್ಲಿ ಇವತ್ತು ನೀರಿನ ಸಮಸ್ಯೆ ಇದೆ, ಅದ್ರ ಬಗ್ಗೆ ಹೋರಾಟ ಹಾಕ್ಕೊಂಡಿದ್ದೀನಿ. ಇವತ್ತು ಕೈಗಾರಿಕೆ ಬಗ್ಗೆ ಹೋರಾಟ ಹಾಕ್ಕೊಂಡಿದ್ದೀನಿ. ಬಹುಶಃ 224 ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿದಾಗ ಯಾರಾದರೂ ಶಾಸಕ ಇದ್ದರೆ ಅದು ನಾನು ಮಾತ್ರ ಹೈಯೆಸ್ಟ್ ಪ್ರಶ್ನೆ ಕೇಳಿದ್ದೀನಿ ಎಲ್ಲ ಸೆಷನ್ನಲ್ಲಿ. ಖಾದರ್ ನನ್ನ ಕರೆದು ಕೇಳ್ತಾರೆ, ನೀನು ಪರ್ಸನಲ್ ಸೆಕ್ರೆಟರಿ ಯಾರು ಅಂತ ಕೇಳ್ತಾರೆ, ಇಷ್ಟು ಇನ್ಫಾರ್ಮೇಷನ್ ಹೆಂಗೆ ಬರುತ್ತೆ ಅಂತ ಕೇಳ್ತಾರೆ. ಯಾವ ಡಿಪಾರ್ಟ್ಮೆಂಟು ಬಿಡ್ತಾ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟು ಜಾಲಾಡ್ತಾ ಇದ್ದೀನಿ. ಇವತ್ತು ನನಗೆ ಗೊತ್ತು ಹೋರಾಟದಿಂದ ಮಾತ್ರ ಸಾಧ್ಯ ಅನುದಾನ, ಇನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ನಾನು ರೂಪಾಯಿ ಕೊಡೋಂತ ಗೊತ್ತು. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟು ಕೂಡ ಪ್ರಶ್ನೆ ಮಾಡಿ ಇದೇನು ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಹಂತವಾಗಿ ಅನುದಾನ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಸ್ವಲ್ಪ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ಹಗರಣಗಳು ಸುತ್ತಿ ಹಗರಣಗಳು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಕೂಡ ಮುಳುಬಾಗಿಲು ಕ್ಷೇತ್ರಕ್ಕೆ ಹಾಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಒಳ್ಳೆ ಕಾಲ ಬರುತ್ತೆ, ತಾಳ್ಮೆಯಿಂದ ಇರೋಣ ಅಂತ ಹೇಳ್ತಾ, ಇವತ್ತೇನು ನೀವು ನನಗೆ ಪತ್ರಕರ್ತ ನಿವೇಶನ ಬೇಕು ಅಂತ ಕೊಟ್ಟಿದ್ರಿ, ಕೇವಲ ಈ ಕೂಡಲೇ ನನ್ನ ತಹಸೀಲ್ದಾರ್ ಜೊತೆ ಮಾತಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಮಾಡಿಕೊಡ್ಲಿಕ್ಕೆ ನಾನು ಶತಪ್ರಯತ್ನ ಮಾಡಿ ಇವತ್ತು ನಿಮ್ಮ ಭಾಷೆ ಕೊಡ್ತಾಯಿದ್ದೀನಿ. 15 ದಿವಸ ಆಗ್ಬೋದು, 1 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ನಿವೇಶನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ಕೊತೀನಿ. ಪಾಪ ಮಾಲೂರು ಶಾಸಕರನ್ನು ಕಟ್ಕೊಡ್ತಾರಂಥ ಬಿಲ್ಡಿಂಗ್, ಅವ್ರು ಕ್ರೆಷರ್ಗಳಿಲ್ಲ. ಸೊ ಅವರಿಗೆ ಸಾಕಷ್ಟು ಕ್ರೆಷರ್ಗಳಿದೆ, ನಮ್ಮ ಹತ್ರ ಕ್ರೆಷರ್ ಇಲ್ಲ. ಆದರೆ ನಿಮ್ಮ ನಿವೇಶನ ಬಿಲ್ಡಿಂಗ್ ಕಟ್ಟಲಿಕ್ಕೆ ನನ್ನ ಅನುದಾನದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಅಮೌಂಟ್ ನಾನು ಕೊಡ್ತೀನಿ. 15 ಲಕ್ಷ ಅಮೌಂಟು ನಾನು ಕೊಡ್ತೀನಿ. ಅದು ಇನ್ನೂ ಸಾಕಾಗದೇ ಇದ್ದರೆ ಇನ್ನೂ ಬೇರೆ ಹಂತದಲ್ಲಿ ನಾನು ಮಾಡಿಸ್ಕೊಡ್ತೀನಿ. ನೀವು ಯಾರ ಹತ್ರ ಕೈ ಅಡ್ಡಕ್ಕೆ ಹೋಗ್ಕೊಡೋದು ನನ್ನ ಫಸ್ಟ್ ಕಂಡೀಷನ್. ಹೌದಾನೆ? ಯಾರ ಹತ್ರ ಕೈ ಅಡ್ಡಕ್ಕೆ ಹೋಗ್ಕೊಡೋದು.
ಯಾರಾದರೂ ನೀವು ಅದೊಂದು ಬಿಡ್ಬೇಕು ನಮ್ಮ ಮುಳಬಾಗಿಲು ತಾಲೂಕು ಕೆಲಸ. ಅದೊಂದು ನೀವು ಸ್ವಲ್ಪ ಹೇಳ್ಬಿಟ್ಟು ಹೋಗ್ಬೇಕು. ನಮ್ಮಲ್ಲಿ ಬಿಡ್ಬೇಕು. ನಮ್ಮಲ್ಲಿ ಕ್ಯಾಂಡಿಡೇಟ್ 46 ಜನ ಆಗ್ತಾರೆ. ಏನು ಈ ಕರ್ನಾಟಕದ ಐನಗುಡ್ದರಲ್ಲೇ ಬರ್ತಾರೆ. ಏನಕ್ಕೆ ಹೇಳಿ, ಟೊಮಾಟೊ ಬೆಳೆ ಹಾಕ್ದಂಗೆ ಇದು ಮುಳಬಾಗಿಲು ತಾಲೂಕಲ್ಲಿ. ಈ ಮೊದಲು ಆಂಧ್ರದಿಂದ ಬಂದು ಟೊಮಾಟೊ ಬೆಳೆ ಹಾಕ್ತಿದ್ರಂತೆ. ಹಂಗೆ ಅದು 46 ಜನ ಕ್ಯಾಂಡಿಡೇಟ್ ಇಲ್ಲ. ಮತ್ತೆ ಕಾಣಿಸಲ್ಲ ನನಗವರು, ಎಲ್ಲೂ ಕಾಣಿಸಲ್ಲ. ಅವ್ನು ಯಾರೋ ಸಮಾಜ ಸೇವಕನು ಅವಾಗ ಬರ್ತಾನಲ್ಲ, ಯಾವಾಗ ಹೇಳಿ, ಗಣೇಶನ ಕೊಡೋಕ್ಕೆ, ನಾಮ ಇಡೋಕ್ಕೆ, ಹಾರ ಇಡೋಕ್ಕೆ, ಅವ್ನು ಯಾರೋ ಬಂದು ಈಗ ಮಾಡಬೇಕು ಸಮಾಜ ಸೇವೆ. ಎಲೆಕ್ಷನ್ ಟೈಮ್ ಬರೋ ಸಮಾಜ ಸೇವೆ ಅಲ್ಲ, ನಿಜವಾದ ಜನ ಸಮಸ್ಯೆಯಿಂದ ಬಂದು ಸಮಸ್ಯೆ ಮಾಡಬೇಕು. ನಾನು ಸೋತೆ, ನಿಮ್ಮನ್ನು ಬಿಟ್ಟೋಗ್ಲಿಲ್ಲ, ಇಲ್ಲೇ ಮನೆ ಕಟ್ಕೊಂಡೆ, ಇಲ್ಲೇ ಇದ್ದೆ 5 ವರ್ಷ. ಪ್ರತಿ ಸಾವುಗೂ ಬಂದಿದ್ದೀನಿ, ಪ್ರತಿ ಮದುವೆಗೂ ಬಂದಿದ್ದೀನಿ, ಪ್ರತಿ ಕಾರ್ಯಕ್ರಮ ಬಂದಿದ್ದೀನಿ. ಅವ್ರು ಬೇರೆಯವ್ರಿಗೆ ನೋಡೋ ಅಯ್ಯೋ ಅನಿಸ್ಬೇಕು, ಅಯ್ಯೋ ಅನ್ಸ್ ಓಟ್ ಹಾಕ್ಬಿಟ್ರು ನನಗೆ. ಅದಲ್ವ, ಇವ್ರು ನೋಡಿ ಬೇಜಾರಾಗ್ಬಿಡ್ತು, ಅದಕ್ಕೆ ಓಟ್ ಹಾಕಿದ್ರು ನನಗೆ. ಸೊ ಹಂಗೆ ನಿಜವಾದ ಸಮಾಜ ಸೇವಕರು ಅದ್ಯಾರ ಯೂಟ್ಯೂಬ್ ಸ್ಟಾರಲ್ಲಿ ಬರ್ತಾರೆ. ಯೂಟ್ಯೂಬ್ ಒಂದು 4 ಯೂಟ್ಯೂಬ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ಗಳು ನೀವೇ ಕೆಡಿಸ್ತಾ ಇರೋದು ಅವ್ರನ್ನ. ಕೆಲವರು ಎಲ್ಲ ಯೂಟ್ಯೂಬ್ಗಳಲ್ಲ, ಸೀರಿಯಸ್ಲಿ ಹೇಳ್ತೀನಿ ಕೇಳಿ ಅಣ್ಣ. ಇವರು 3 ಗಂಟೆಲಿ ಆವಾಜ್ ಆಗ್ತಾರೆ, ಎಲ್ಲಿಗೆ ರೂಮ್ ಕೊಡು ಅಂತ ಐಬಿಲಿ ಯೂಟ್ಯೂಬ್ ಅಂದ್ಬಿಟ್ಟು. ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ. ಇಂಥದ್ದೆಲ್ಲ ಅವಾಯ್ಡ್ ಆಗಬೇಕು. ಅಲ್ಲ, ಕೆಲವು ಪತ್ರಕರ್ತರಿದ್ದಾರೆ, ಆ ಪತ್ರಿಕೆ ನನಗೆ ಗೊತ್ತಿಲ್ಲ, ನಾನು ಪತ್ರಕರ್ತನ ಅಂತ ಹೇಳ್ತಾರೆ. ನಿಜವಾದ ಪತ್ರಕರ್ತರಿಗೆ ಮರ್ಯಾದೆ ಸಿಗಬೇಕಂದ್ರೆ ಇವರೆಲ್ಲ ಹೋಗ್ಬೇಕು. ನನ್ನ ಹತ್ರ ಇವೆಲ್ಲ ನಡೆಯಲ್ಲ, ಅವ್ರಿಗೆ ಗೊತ್ತು ಇವೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಗೊತ್ತು. ನಾನು ಅಲ್ಲೇ ಲಾಟ್ರೆ ಅಲ್ಲೇ ಬಹುಮಾನ ಮನೆಗೆ ಎತ್ಕೊಂಡು ಹೋಗೋದು, ಅಲ್ಲೇ ಕೊಟ್ಬಿಟ್ಟು ಹೋಗೋದು ನಾನು. ಸೊ ಅದರಿಂದ ನಿಜವಾದ ಪತ್ರಕರ್ತರಿಗೆ ಮಾತ್ರ ಆ ಭ್ರಮೆ, ಒಂದು ಇದು ಸಿಗ್ಬೇಕಂತ ಹೇಳ್ತಾ, ಮುಂದಿನ ದಿವಸ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿರಲಿ, ನಿಮ್ಮಲ್ಲೂ ಕೂಡ ಹೋರಾಟ ಇರಲಿ. ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ. ನಾನು ಕೈ ಮುಗಿದು ಒಂದು ಮಾತು ಕೇಳ್ತೀನಿ, ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ನಾನು ಇದನ್ನು ಕನಸು ಕಾಣಿ, ಮಕ್ಕಳನ್ನ ಕನಸು ಕಾಣಿ. ಪತ್ರಕರ್ತ ಮಗನ ಪತ್ರಕರ್ತನಾಗೋದು, ಪೊಲೀಸನ ಮಗನ ಪೊಲೀಸ್ ಆಗೋದು ಬಿಡಬೇಕು. ಫಸ್ಟ್ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ, ಇದರಲ್ಲೇ ಕನಸು ಕಾಣಿ. ಖಂಡಿತವಾಗ್ಲೂ ಸದಾ ನಿಮಗೆ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ ಅವಕಾಶ ಕೊಟ್ಟು ನಮಗೆ ಸನ್ಮಾನ ಮಾಡಿ ಎಲ್ಲರ ಜೊತೆ ಇಷ್ಟೊತ್ತು ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರತಿ ಪತ್ರಕರ್ತರಿಗೂ, ನಿಮ್ಮ ಕುಟುಂಬಸ್ಥರಿಗೂ, ನಿಮ್ಮ ಮಕ್ಕಳಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಬಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ, ನಮಸ್ಕಾರ.